ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ವಿಡಿಯೋದಲ್ಲಿ ಪುರುಷ ಸೂಕ್ತ ಕವಿತೆಯನ್ನು ಕುರಿತಂತಹ ಕಂಪ್ಲೀಟ್ ವಿಶ್ಲೇಷಣೆಯನ್ನು ನೋಡಿದ್ವಿ. ಇವತ್ತು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಕಠಿಣ ಪದಗಳ ಅರ್ಥ, ಸಂದರ್ಭ ಮತ್ತು ಪ್ರಶ್ನೆ ಉತ್ತರವನ್ನು ಹೇಗೆ ಬರೆಯೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಪುರುಷ ಸೂಕ್ತ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳು ಯಾವುದೆಲ್ಲ ಅಂತಂದರೆ ಸೂಕ್ತ ಅಂತಂದರೆ ಒಳ್ಳೆಯ ಮಾತು ಅಥವಾ ಯೋಗ್ಯವಾದುದು ಅಥವಾ ತಕ್ಕುದು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಚಿಕ್ಕೆ ಅಂತಂದರೆ ಅದನ್ನು ಚುಕ್ಕಿ ಅಂತೀವಿ ಅಥವಾ ನಕ್ಷತ್ರ ಅಂತೀವಿ ಅಥವಾ ಡಾಟ್ ಏನಿರ್ತೀವಲ್ಲ ಅದನ್ನು ನಾವು ಚುಕ್ಕಿ ಅಂತ ಹೇಳ್ತೀವಿ. ಒಂದು ಬಿಂದಿ ಅಂತ ಕೂಡ ಹೇಳ್ಬೋದು, ಬಿಂದಿ. ಇನ್ನು ಮೂರನೇದಾಗಿ ಲಾಳಿ ಅಂತ ಹೇಳ್ತಾರೆ. ಲಾಳಿ ಅಂತಂದರೆ ಇದನ್ನ ಚಿಮಟಿಗೆ ಅಂತ ಹೇಳ್ತಾರೆ. ಇದು ಪಾತ್ರೆಯನ್ನು ಎತ್ತೋದಕ್ಕಾಗಲಿ ಮನೆಯಲ್ಲಿ ಬಳಸ್ತೀವಲ್ಲ ಇಕ್ಕಳ, ಅದಕ್ಕೂ ಕೂಡ ಲಾಳಿ ಅಂತ ಹೇಳ್ತೀವಿ. ಇದನ್ನು ತಂಡಾಸು ಅಂತ ಹೇಳಲಾಗತ್ತೆ. ಇನ್ನು ಸಂದರ್ಭ ಸಹಿತ ವಿವರಿಸಿಯಲ್ಲಿ ನೋಡೋದಾದರೆ, ನಾನು ಒಂದೇ ಒಂದು ಸಂದರ್ಭವನ್ನು ನಿಮಗೆ ಉದಾಹರಣೆಯಾಗಿ ಕೊಟ್ಟಿರ್ತೀನಿ. ನೀವು ಮಿಕ್ಕಿದವನ್ನ ಅದೇ ರೀತಿ ಉತ್ತರವನ್ನು ಬರೆದ್ರೆ ಸಾಕಾಗತ್ತೆ. ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಹಿಮಶಿಖರಗಳ ಧೀರ ಮೌನ. ಈ ರೀತಿ ಒಂದು ಲೈನನ್ನು ಕೊಟ್ಟಿರ್ತಾರೆ. ಆ ಲೈನ್ಗೆ ನಾವು ಯಾವ ರೀತಿ ಸಂದರ್ಭವನ್ನು ವಿವರಣೆಯನ್ನು ಬರೆಯೋದು ಅಂತ ನೋಡೋದಾದರೆ, ಈ ಮೇಲಿನ ವಾಕ್ಯವನ್ನು GS ಶಿವರುದ್ರಪ್ಪರವರ 5ನೆಯ ಕವಿತಾ ಸಂಕಲನವಾದ ಕಾರ್ತೀಕ ಎಂಬ ಕವನ ಸಂಕಲನದಿಂದ ಆಯ್ದ ಪುರುಷ ಸೂಕ್ತ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇದಿಷ್ಟು ನೀವು ಮೊದಲಿಗೆ ಬರೀಬೇಕು. ಯಾವುದೇ ಸಂದರ್ಭವನ್ನು ಕೊಟ್ಟರೂ ಸಹ ಯಾವ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಕವನ ಸಂಕಲನ ಮತ್ತು ಯಾರು ಲೇಖಕರು, ಅದಷ್ಟು ನಾವು ಮೊದಲ ಸಾಲುಗಳಲ್ಲಿ ಬರಿಬೇಕಾಗತ್ತೆ. ಇದು ಸಂದರ್ಭವನ್ನು ನೋಡೋದಾದರೆ, ಯಾವ ಸಂದರ್ಭದಲ್ಲಿ ಈ ಸಾಲುಗಳನ್ನು ಹೇಳಿದ್ರು ಅಂತ ನೋಡೋದಾದರೆ, ಈ ಮೇಲಿನ ವಾಕ್ಯವನ್ನು ಲೇಖಕರಾದ GS ಶಿವರುದ್ರಪ್ಪನವರು ನವಭಾರತದ ಜನತೆ ತಮ್ಮ ದೇಶವನ್ನು ಕುರಿತು ಎಂಥ ಭ್ರಾಂತಿಗೆ ಒಳಗಾಗಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಕಾಲಡಿಯಲ್ಲಿ ತೊದಲುವ ಕಡಲು, ತಲೆಯಲ್ಲಿ ಕೆಲವೊಂದೊಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಟೈಪ್ ಮಾಡುವಾಗ, ದಯವಿಟ್ಟು ಕ್ಷಮಿಸಿ, ನೀವು ಸರಿ ಮಾಡ್ಕೊಳ್ಳಿ. ಅಲ್ಲಿ ವಿಮ ಆಗಿದೆ, ಸಾರಿ, ಹಿಮ ಶಿಖರಗಳ ಧೀರ ಮೌನ ಎಂದು ಹೇಳಿದ್ದಾರೆ. ಸಂದರ್ಭದ ವಿವರಣೆಯನ್ನ ನೋಡೋದಾದ್ರೆ, ಪುರುಷ ಸೂಕ್ತ ಎನ್ನುವ ಕವಿತೆಯು ನವಭಾರತವನ್ನು, ಅದರ ರೂಪುರೇಖೆಗಳನ್ನ, ದಿಕ್ಕು ದೆಸೆಗಳನ್ನ, ಕ್ರಿಯಾಶೀಲತೆಯನ್ನ, ಯೋಜನೆಗಳ ಮಿತಿ ಮೇರೆಗಳನ್ನ ಕುರಿತು ಪರೋಕ್ಷವಾಗಿ ವರ್ಣಿಸುತ್ತದೆ. ನವಭಾರತದ ಜನತೆ ಭಾರತ ದೇಶವನ್ನ ಕುರಿತು ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ, ತಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ, ಅದರ ಸಂಪತ್ತನ್ನ ಕುರಿತು ಅವರ ತಿಳುವಳಿಕೆ, ಯೋಜನೆಗಳು, ಚಿಂತನೆಗಳು ಹೇಗಿದ್ದವು ಎಂಬುದನ್ನು ವಿವರಿಸುತ್ತಾ, ಇಂದಿನ ನವಭಾರತದ ಜನತೆ ತಮ್ಮ ದೇಶವನ್ನ ಹೇಗೆ ಬಣ್ಣಿಸುತ್ತಿದ್ದಾರೆ ಮತ್ತು ಅವರ ಮಾತುಗಳಲ್ಲಿ ಎಷ್ಟು ಅತಿರೇಕವಿದೆ ಎಂದರೆ, ಅವರು ಭಾರತದ ಬುಡದಲ್ಲಿರುವಂತಹ, ನಾವು ಭಾರತದ ಭೂಪಟವನ್ನು ತೆಗೆದುಕೊಂಡಾಗ ಭಾರತದ ಕೆಳಭಾಗವನ್ನು ನೋಡಿದರೆ ಅದು ಕಂಪ್ಲೀಟ್ ಆಗಿ ಸಮುದ್ರದಿಂದ ಸುತ್ತುವರಿದಿರುವುದು. ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಅವು ಬಿದ್ದು ತೊದಲುತ್ತಿವೆ ಎಂದು ಭಾವಿಸಿದಂತಿದೆ. ಹಿಮ ಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಎಂದು ಹೇಳುತ್ತಾರೆ. ಇಂಥ ಅತಿರೇಕದ ದಿಸೆಯಲ್ಲಿ ಸಾಗುತ್ತಿರುವ ನವಭಾರತ ಅಥವಾ ನವಭಾರತದ ಜನತೆ ಎಂದಾದರೂ ಗುರಿ ಮುಟ್ಟುವುದು ಸಾಧ್ಯವೇ ಎಂಬುದು ಇಂಥ ವಿಡಂಬನೆಯ ಹಿಂದೆ ಕವಿ ಎತ್ತುವ ಪ್ರಶ್ನೆಗಳಾಗಿವೆ. ಅಥವಾ ಈ ಥರ ಬೇಕಾದರೂ ಬರೀಬಹುದು, ಅಥವಾ ಈ ರೀತಿ ಬೇಕಾದ್ರೂ ಕೊನೆಗೆ ಸೇರಿಸ್ಕೋಬಹುದು. ಈ ಮೇಲಿನ ಸಾಲುಗಳ ಮೂಲಕ ನವಭಾರತದ ಜನತೆಯನ್ನ ಮತ್ತು ನವಭಾರತ ಬೆಳೆಯುತ್ತಿರುವ ರೀತಿಯನ್ನ ಕುರಿತು ವ್ಯಂಗ್ಯವಾಡಿದ್ದಾರೆ ಅಂತ ಸಹ ಬರಿಬಹುದಾಗಿದೆ. ಇನ್ನು ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಯನ್ನ ಕೇಳೋದಾದ್ರೆ, ಇದೇ ಪ್ರಶ್ನೆಯನ್ನ ನಿಮಗೆ ಆಲ್ಮೋಸ್ಟ್ ಕೇಳೋದು, ತನ್ನ ಸಮಕಾಲೀನ ಭಾರತದ ಚಿತ್ರಣವನ್ನ ಪುರುಷ ಸೂಕ್ತ ಕವಿತೆ ಹೇಗೆ ಕಟ್ಟಿಕೊಡುತ್ತದೆ ವಿವರಿಸಿ ಅಂತ ಕೇಳಿದ್ದಾರೆ. ಪುರುಷ ಸೂಕ್ತ ಕವಿತೆಯಲ್ಲಿ ಸಮಕಾಲೀನ ಭಾರತದ ಚಿತ್ರಣವನ್ನ ನಾವು ನೋಡೋದಾದ್ರೆ, ಕವಿ ಪುರುಷ ಸೂಕ್ತ ಎಂಬ ಶೀರ್ಷಿಕೆಯ ಮೂಲಕವೇ ವಿಡಂಬನಾತ್ಮಕವಾಗಿ ತಮ್ಮ ಸಮಕಾಲೀನ ಭಾರತದ ಕುರಿತು ಮಾತನಾಡುತ್ತಾರೆ. ಪುರುಷ ಸೂಕ್ತ ಎಂದರೆ
ಪುರುಷರಿಗೆ ಯೋಗ್ಯವಾದುದು ಎಂದರ್ಥವಾದರೂ ಇಲ್ಲಿ ಕವಿ ಪುರುಷರಿಗೆ ಯೋಗ್ಯವಾದಂತೆ ಅಂದಿನ ಜನತೆ ನಡೆಯುತ್ತಿದ್ದಾರೆ ಎಂದು ಯೋಚಿಸುತ್ತಾ ವಾಸ್ತವದಲ್ಲಿ ಹಾಗೆ ನಡೆಯುತ್ತಿಲ್ಲ ಎಂಬುದನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುತ್ತಾರೆ. ಕವಿತೆಯು ನವಭಾರತ ಪುರುಷನನ್ನು ಏಕವಚನದಲ್ಲಿ ಸಂಬೋಧಿಸುತ್ತಾ ಆತನ ವರ್ಣನೆಯ ಮೂಲಕ ನವಭಾರತದ ಸ್ಥಿತಿ, ಅದರ ರೂಪುರೇಖೆಗಳು, ದಿಕ್ಕು ದೆಸೆಗಳು, ಕ್ರಿಯಾಶೀಲತೆ ಮತ್ತು ಯೋಜನೆಗಳ ಮಿತಿ ಮೇರೆಗಳನ್ನು ಪರೋಕ್ಷವಾಗಿ ಚಿತ್ರಿಸುತ್ತದೆ. ಕವಿತೆಯು ಸ್ವಾತಂತ್ರ್ಯ ನಂತರದ ಭಾರತೀಯ ಮನಸ್ಥಿತಿಯನ್ನು ಅನಾವರಣಗೊಳಿಸುತ್ತದೆ. ಎದ್ದು ನಿಂತಿದ್ದಾನೆ ಇಗೋ ಇವನು ನೆಲದಿಂದ ಆ ಮುಗಿಲ ತನಕ. ಇಂದಿನ ನವಭಾರತ ಎದ್ದು ನಿಂತಿರುವ ಪರಿ ತನಗೆ ಕಣ್ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರವಿದೆಯೇನೋ ಎಂಬಂತೆ ಎಂಬ ಸಾಲುಗಳು ಹೊಸದಾಗಿ ಸ್ವಾತಂತ್ರ್ಯ ಪಡೆದ ದೇಶದ ಬಗ್ಗೆ ಜನತೆ ಇಟ್ಟುಕೊಂಡಿದ್ದ ಅತಿಯಾದ ಆತ್ಮವಿಶ್ವಾಸ ಮತ್ತು ಭ್ರಾಂತಿಯನ್ನು ತೋರಿಸುತ್ತದೆ. ದೇಶದ ಪ್ರಾಕೃತಿಕ ಸೌಂದರ್ಯ ಮತ್ತು ಸಂಪತ್ತಿನ ಬಗ್ಗೆ ಅವರ ತಿಳುವಳಿಕೆ, ಯೋಜನೆಗಳು ಮತ್ತು ಚಿಂತನೆಗಳು ಹೇಗೆ ಅವಾಸ್ತವಿಕವಾಗಿದ್ದವು, ಅಂದರೆ ಹೇಗೆ ವಾಸ್ತವಕ್ಕೆ ಸಂಬಂಧ ಇಲ್ಲದೆ ಇರೋ ರೀತಿ ಇದ್ವು ಎಂಬುದನ್ನು ಕವಿ ಕವನದ ಸಾಲುಗಳಲ್ಲಿ ವಿವರಿಸುತ್ತಾರೆ. ಈ ವರ್ಣನೆಯಲ್ಲಿ ಅತಿರೇಕ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಜನತೆ ಭಾರತದ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ತೊದಲುವಂತೆ, ಹಿಮಶಿಖರಗಳನ್ನು ತಮ್ಮ ತಲೆಯ ಮೇಲೆ ಇರುವಂತೆ ಭಾವಿಸುತ್ತಾರೆ. ಕೈಯಿಂದ ಒತ್ತಿದರೆ ಗಂಗೆ ಹರಿಯುತ್ತದೆ, ಉಸಿರು ತಾಕಿದರೆ ಮಣ್ಣು ಫಲ ನೀಡುತ್ತದೆ, ಕೆಚ್ಚಲಲ್ಲಿ ಹಾಲು ತುಂಬುತ್ತದೆ ಎಂಬ ನಂಬಿಕೆಗಳು ವಾಸ್ತವಕ್ಕೆ ದೂರವಾಗಿವೆ. ಇಂತಹ ಅವಾಸ್ತವಿಕ ಆದರ್ಶ ಮತ್ತು ಅತಿರೇಕದ ದಿಕ್ಕಿನಲ್ಲಿ ಸಾಗುತ್ತಿರುವ ನವಭಾರತ ಎಂದಾದರೂ ಗುರಿ ತಲುಪಲು ಸಾಧ್ಯವೇ ಎಂಬುದು ಕವಿಯ ವಿಡಂಬನೆಯ ಹಿಂದಿನ ಪ್ರಮುಖ ಪ್ರಶ್ನೆಯಾಗಿದೆ. ಕೇವಲ ಆದರ್ಶಗಳ ಮಾತಿನಲ್ಲಿ ಸಿಲುಕಿದ ಭಾರತ ಸ್ವಾತಂತ್ರ್ಯ ನಂತರ ಭಾರತದ ಜನರು ತಮ್ಮ ಆಲೋಚನೆ, ಚಿಂತನೆ ಮತ್ತು ಯೋಜನೆಗಳು ಯಾವ ದಿಕ್ಕಿನಲ್ಲಿ ಸಾಗಿವೆ ಎಂಬುದನ್ನು ಕವಿ ಪ್ರಶ್ನಿಸುತ್ತಾರೆ. ಇವನು ಕಣ್ತೆರೆದು ಸಾವಿರ ದೀಪ ಮನೆ ಮನೆಗೆ, ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿ ಚಿಕ್ಕಿ ಯಕ್ಷಗಳಲ್ಲಿ ಇವನ ಮಂತ್ರದ ವಾಣಿ ಎಂಬ ಸಾಲುಗಳು ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನು ಎಲ್ಲೆಡೆ ಹರಡಬೇಕು ಎಂಬ ಆದರ್ಶವನ್ನು ಸಾರುತ್ತದೆ. ಆದರೆ ಈ ಮೌಲ್ಯಗಳನ್ನು ಬಾಯಲ್ಲಿ ಹಾಡುವುದು ಸುಲಭ. ವಾಸ್ತವದಲ್ಲಿ ಬಡ ರಾಷ್ಟ್ರವಾದ ಭಾರತದಲ್ಲಿ ಸಾಮಾನ್ಯ ಜನರು ಇವುಗಳನ್ನು ಎಷ್ಟು ಅಳವಡಿಸಿಕೊಳ್ಳಲು ಸಾಧ್ಯ ಎಂಬ ವಾಸ್ತವ ಪ್ರಜ್ಞೆಯ ಕೊರತೆಯನ್ನು ಕವಿ ಎತ್ತಿ ತೋರಿಸುತ್ತಾರೆ. ಇವನ ಚಂದ್ರನ ಕಿರಣ ಸೋಂಕಲು ದನಿ ಚಿಗುರಿ ವೀಣೆ ತಂಬೂರಿ ಕವಿಗೆ ಸ್ಫೂರ್ತಿ. ಇವರ ಭ್ರೂಭಂಗದಿಂದ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಭ್ರೂಭಂಗದಿಂದ ರಾಜ್ಯ ಕ್ರಾಂತಿ ಪತ್ರಿಕೆಯ ಪುಟಗಳಲ್ಲಿ ಅದರ ಕೀರ್ತಿ ಎಂಬ ಮಾತುಗಳು ಅಂದಿನ ಜನರು ತಮ್ಮ ಬದುಕು ವೀಣೆ ತಂಬೂರಿಯಂತೆ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಎಂದು ತಿಳಿದಂತಿದೆ ಎಂದು ಸೂಚಿಸ್ತದೆ. ಅಂದರೆ ಕವಿಗಳು ಪದ್ಯಗಳನ್ನು ಬರೆಯೋದಕ್ಕೆ ಅಥವಾ ಕವನಗಳನ್ನು ಬರೆಯೋದಕ್ಕೆ ನಮ್ಮ ಬದುಕೇನಿದೆ ಆ ಬದುಕು ವೀಣೆ ತಂಬೂರಿ ಹೇಗೆ ಕವಿಗೆ ಸ್ಫೂರ್ತಿಯಾಗುತ್ತೋ ಅದೇ ರೀತಿ ನಮ್ಮ ಬದುಕು ಕೂಡ ಸ್ಫೂರ್ತಿಯಾಗುತ್ತೆ ಅಂತ ಹೇಳಿ ಜನ ಯೋಚಿಸಿದ್ರೇನೋ ಅನ್ನೋ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇರೋದು. ತಮ್ಮ ಹುಚ್ಚು ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಿ ಪತ್ರಿಕೆಗಳಲ್ಲಿ ಅದರ ಕೀರ್ತಿ ಹರಡುತ್ತದೆ ಎಂಬಂತಹ ಅತಿಯಾದ ಆತ್ಮವಿಶ್ವಾಸ ಮತ್ತು ಅವಾಸ್ತವಿಕ ಹೆಮ್ಮೆಯನ್ನು ಕವಿ ಪ್ರಶ್ನಿಸುತ್ತಾರೆ. ಇಲ್ಲಿ ನಾವು ಈ ರೀತಿ ಏನು ಅವೈಜ್ಞಾನಿಕವಾಗಿ ಅಥವಾ ಅವಾಸ್ತವಿಕವಾಗಿ ನಮ್ಮ ವರ್ತನೆ ಇದೆ, ಆ ವರ್ತನೆಗಳು ಲೇಖಕರಿಗೆ ಯಾವ ರೀತಿ ಕಾಣಿಸ್ತಾ ಇದೆ, ಹುಚ್ಚು ಕುಣಿತದ ಥರ ಕಾಣಿಸ್ತಾ ಇದೆ. ಅಂಥ ಹುಚ್ಚು ಕುಣಿತಗಳು ಅವರಿಗೆ, ಅಂದರೆ ಭಾರತೀಯರಿಗೆ ತಾವೇನೋ ಸಾಧನೆ ಮಾಡ್ತಿದ್ದೀವಿ ಅನ್ನೋ ರೀತಿ ಕಾಣಿಸುತ್ತೆ. ಇಂಥ ನಾವು ಮಾಡ್ತಿರುವಂತಹ ಸಾಧನೆ ಏನಾಗುತ್ತೆ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕ್ರಾಂತಿಯಾಗುತ್ತೆ. ಅದರಿಂದ ಏನಾಗುತ್ತೆ, ಪತ್ರಿಕೆಗಳಲ್ಲಿ ಹೆಸರು ಕೂಡ ಬರುತ್ತೆ, ಹೆಸರು ಬಂದರೆ ನಮಗೆ ಕೀರ್ತಿ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಜನರು ಹೊಂದಿದ್ದಾರೆ ಅನ್ನೋದನ್ನು ಇಲ್ಲಿ ಲೇಖಕರು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅಭಿವೃದ್ಧಿಯ ಭ್ರಾಂತಿ ಮತ್ತು ಅತಿಶಯೋಕ್ತಿ, ಜನರಲ್ಲಿ ಯಾವ ರೀತಿಯ ಅಭಿವೃದ್ಧಿಯ ಭ್ರಾಂತಿ ಇತ್ತು ಮತ್ತು ಅತಿಶಯೋಕ್ತಿ ಇತ್ತು ಅನ್ನೋದನ್ನು ನೋಡೋದಾದ್ರೆ, ಕವಿ
ಕವಿ ತಮ್ಮ ಸಮಕಾಲೀನ ಭಾರತದ ಅಭಿವೃದ್ಧಿಯ ಬಗೆಗಿನ ಅತಿಶಯೋಕ್ತಿಯ ವರ್ಣನೆಯನ್ನು ಮುಂದುವರಿಸುತ್ತಾರೆ. ಜನರು ತಮ್ಮ ಮಾತುಗಳಿಂದ ಶತಮಾನಗಳಿಂದ ಮಲಗಿದ್ದ ಲೋಹಗಳನ್ನು ಅಂತಂದ್ರೆ ಕಬ್ಬಿಣ, ಚಿನ್ನ, ಕಲ್ಲಿದ್ದಲು ಇತ್ಯಾದಿ ಏನು ಭೂಮಿಯ ಒಳಗಡೆ ಇತ್ತು ಅದನ್ನ ಹೊರತೆಗೆಯಲು ಸಾಧ್ಯ ಅಂತ ಹೇಳಿ ಅವರು ಯೋಚನೆಯನ್ನ ಮಾಡಿದ್ರು. ಅದಾದ ನಂತರ ಭೋರ್ಗರೆಯುವ ನದಿಗಳಿಗೆ ಕೇವಲ ಕಣ್ಸನ್ನೆಯಿಂದಲೇ ಅಥವಾ ಬೆರಳ ಸನ್ನೆಯಿಂದಲೇ ಅಣೆಕಟ್ಟನ್ನ ಕಟ್ಟುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇದೆ ಅನ್ನೋದನ್ನ ಅವರು ಭಾವಿಸಿದ್ರು. ಯಂತ್ರಗಳು, ಕಟ್ಟಡಗಳು ಮತ್ತು ಸಂಶೋಧನೆಗಳ ಬಗ್ಗೆಯೂ ಇದೇ ರೀತಿಯ ಅತಿಶಯೋಕ್ತಿಯನ್ನು ನಾವು ಕಾಣಬಹುದಾಗಿದೆ. ಅಂದಿನ ಭಾರತೀಯರು ಯಾಂತ್ರೀಕರಣ, ನಗರೀಕರಣ ಮತ್ತು ವೈಜ್ಞಾನಿಕ ಸಾಧನೆಗಳನ್ನು ಅತಿಯಾಗಿ ಕೊಂಡಾಡುತ್ತಿದ್ದ ರೀತಿಯನ್ನ ಚಿತ್ರಿಸುತ್ತದೆ. ತಮ್ಮ ದೇಶದ ಅಭಿವೃದ್ಧಿ ವಿಶ್ವ ಮಟ್ಟದಲ್ಲಿದೆ ಎಂದು ಭ್ರಮಿಸಿದ್ದ ರೀತಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಜಾಗತಿಕ ಸಾಧನೆಗಳ ಕುರಿತಾದ ಅಹಂಕಾರ ಮತ್ತು ವಾಸ್ತವದ ಕೊರತೆ ಯಾವ ರೀತಿ ಇತ್ತು ಜನರಲ್ಲಿ ಅಂತ ಹೇಳಿ ನೋಡೋದಾದ್ರೆ, ಕವಿತೆಯ ಕೊನೆಯ ಭಾಗದಲ್ಲಿ ಭಾರತೀಯರು ತಮ್ಮ ದೇಶವು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಿದೆ ಎಂದು ಹೇಗೆ ಭಾವಿಸಿದ್ದಾರೆ ಎಂಬುದನ್ನ ವಿವರಿಸಿದ್ದಾರೆ. ಯಾವ ರೀತಿ ಅಂತಂದ್ರೆ, ಗಡಿ ಕಾಯುವ ಕಣ್ಣಿಗೆ ಎಚ್ಚರಿಕೆ ಇವನಿಂದ, ವಿಮಾನದ ರೆಕ್ಕೆ ಹಾರುವುದು ಇವನಿಂದ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಆಗುತ್ತಿರುವ ಎಲ್ಲ ಪ್ರಗತಿಗೆ ತಮ್ಮ ದೇಶವೇ ಕಾರಣ ಎಂಬಂತಹ ಅಹಂಕಾರ ಭಾರತೀಯರಲ್ಲಿತ್ತು ಅಥವಾ ಆ ನವಭಾರತದ ಜನರಲ್ಲಿತ್ತು. ವಾಸ್ತವವಾಗಿ ಆ ಕಾಲಮಾನದಲ್ಲಿ ಇತರ ದೇಶಗಳಿಗೆ ಹೋಲಿಕೆಯನ್ನ ಮಾಡಿದರೆ ಭಾರತದ ಸಾಧನೆ ಅಷ್ಟೇನು ಗಮನಾರ್ಹವಾಗಿರಲಿಲ್ಲ ಎಂಬುದನ್ನು ಕವಿ ಸೂಚಿಸುತ್ತಾರೆ. ಇವನಿಗೆ ಕಣ್ ಸಾವಿರ, ಕೈ ಸಾವಿರ, ಕಾಲ್ ಸಾವಿರ, ತಲೆ ಸಾವಿರ, ನವಭಾರತ ಪುರುಷ ಒಬ್ಬೊಬ್ಬನೆದೆಯಲ್ಲೂ ಎದ್ದು ನಿಂತಿದ್ದಾನೆ, ಇವನು ನೆಲದಿಂದ ಆ ಮುಗಿಲ ತನಕ ಎಂಬ ಅಂತಿಮ ಸಾಲುಗಳು ಪ್ರತಿಯೊಬ್ಬ ಭಾರತೀಯನಲ್ಲೂ ಈ ಅತಿರೇಕದ ವಾಸ್ತವಿಕ ನವಭಾರತದ ಚಿತ್ರಣ ಬೇರೂರಿದೆ ಎಂಬುದನ್ನು ಸೂಚಿಸುತ್ತದೆ. ನಾವು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಪುರುಷ ಸೂಕ್ತ ಕವಿತೆಯು ಸ್ವಾತಂತ್ರ್ಯೋತ್ತರ ಭಾರತದ ಜನತೆ ತಮ್ಮ ದೇಶದ ಬಗ್ಗೆ ಇಟ್ಟುಕೊಂಡಿದ್ದಂಥ ಅತಿಯಾದ ಉತ್ಸಾಹ, ಅವಾಸ್ತವಿಕ ನಿರೀಕ್ಷೆಗಳು, ಭ್ರಾಂತಿಗಳು ಮತ್ತು ವಾಸ್ತವಿಕ ಪ್ರಜ್ಞೆಯ ಕೊರತೆಯನ್ನ ವಿಡಂಬನಾತ್ಮಕವಾಗಿ ಚಿತ್ರಿಸುತ್ತದೆ. ಕವಿ ಇಂತಹ ಅತ್ಯಾದರ್ಶಕ ಮತ್ತು ಅತಿಯಾದ ಉತ್ಸಾಹವು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬ ಎಚ್ಚರಿಕೆಯನ್ನ ಪರೋಕ್ಷವಾಗಿ ನೀಡುತ್ತಾರೆ. ಇದು ಸಮಕಾಲೀನ ಭಾರತದ ಒಂದು ನಿರ್ದಿಷ್ಟ ಮಾನಸಿಕ ಸ್ಥಿತಿ ಮತ್ತು ಸಾಮಾಜಿಕ ಚಿತ್ರಣವನ್ನು ಕಾವ್ಯಾತ್ಮಕವಾಗಿ ಕಟ್ಟಿಕೊಡುತ್ತದೆ. ನೀವು ಕನ್ಕ್ಲೂಷನ್ನಲ್ಲಿ ಬರೆಯೋದಾದರೆ ಈ ಸಾಲುಗಳನ್ನು ಬರೀಬಹುದು. ಇದಿಷ್ಟು ಪುರುಷ ಸೂಕ್ತ ಎಂಬಂತಹ ಕವಿತೆಯನ್ನು ಕುರಿತಾದಂತಹ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಯಾವ ರೀತಿ ಬರಿಬೇಕು ಅನ್ನೋದು. ಇಲ್ಲೇನು ಹೆಚ್ಚೇನು ಇಲ್ಲ, ಒಂದೇ ಒಂದು ಪ್ರಶ್ನೆಯನ್ನು ಕೇಳೋದು. ನೀವೇನು ಸಾರಾಂಶವನ್ನು ಕೇಳಿದ್ರಲ್ವ ಅಥವಾ ವಿಶ್ಲೇಷಣೆ, ಪದ್ಯದ ವಿಶ್ಲೇಷಣೆಯನ್ನು ಏನು ಕೇಳಿದ್ರಿ ಅದನ್ನೇ ಇದರಲ್ಲಿ ಬರೆದ್ರೆ ಸಾಕು. ಅದನ್ನು ನಾನು ಮತ್ತೆ ಇಲ್ಲಿ ಒಂದ್ಸತಿ ನಿಮಗೆ ಕೊಟ್ಟಿದ್ದೀನಿ. ನೀವು ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ಒಂದ್ಸತಿ ನೋಟ್ ಮಾಡಿ ಇಟ್ಕೊಂಡು ಒಂದ್ಸತಿ ಓದ್ಕೊಬೋದು. ನಿಮ್ಮ ಸಾಲುಗಳಲ್ಲೇ ನೀವು ಉತ್ತರವನ್ನು ಬರಿಬೋದು. ನೀವು ಇದನ್ನೇ ಇಲ್ಲಿ ಹೇಗಿದೆ ಹಾಗೆ ನೀವು ಕಾಪಿ ಮಾಡಬೇಕು ಅಂತ ಇಲ್ಲ. ನಿಮಗೇನು ಅರ್ಥ ಆಗಿದೆ ಪದ್ಯ ಅದನ್ನು ಬರೆದ್ರೆ ಸಾಕಾಗತ್ತೆ. ನಿಮಗೆ ಅದಕ್ಕೆ ಸ್ವಲ್ಪ ಪುಷ್ಟಿ ನೀಡಲಿ ಅಂತ ಹೇಳಿ ಈ ಥರ ನಾನು ನೋಟ್ಸನ್ನು ಕೊಟ್ಟಿರ್ತೀನಿ. ನೀವು ಇದನ್ನು ನೋಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಉತ್ತರವನ್ನು ಬರಿಬೇಕು ಅಂತ. ಆ ರೀತಿ ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಪುಸ್ತಕದಲ್ಲಿ ಏನಿದೆಯೋ ಅದನ್ನೇ ಕಾಪಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮದೇ ಆದಂತಹ ಸ್ವಂತ ವಾಕ್ಯಗಳಲ್ಲಿ ಪುಸ್ತಕದಲ್ಲಿ ಏನು ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಬರೆದ್ರೆ ಸಾಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.